ಜೀವ ಭಾವಂಗೇನಾದ್ರು ನಾನೇಂತ ಗೊತ್ತಾಯ್ತಾ? ನಿಮ್ಮ ಹೆಸರು ಜೀವ ಅಲ್ವಾ? ಗೆಳೆಯ ಅವ್ರ ಹೆಸರು ನಿಂಗೆ ಗೊತ್ತು? ಯಾವಾಗಲೇ ನೀನು ಫುಡ್ ಆರ್ಡರ್ ಮಾಡಿದಾಗ ನೀನು ಫೋನ್ ಇಸ್ಕೊಂಡಲ್ಲಪ್ಪ, ಮ್ಯಾನೇಜರ್ ಹತ್ರ ಮಾತಾಡಿದೆ, ಇವ್ರಿಗೆ ಅಸೈನ್ ಮಾಡಿದ್ದೀನಿ ಅಂತ ಹೇಳಿದ್ರು, ಹಾಗಾಗಿ ಇವ್ರ ಹೆಸರು ಗೊತ್ತಾಯ್ತು. ಓ ನೋಡಿ ಇವರೇ, ನನ್ನ ಸಿಸ್ಟರ್ ಹಸ್ಬೆಂಡ್ ಹೆಸರು ಜೀವ ಅಂತ. ವಾಟ್ ಎ ಕೋಇನ್ಸಿಡೆನ್ಸ್ ಅಲ್ಲ? ಓ ಹಾಗೆ ಸಿಸ್ಟರ್ ಸೆಂಟಿಮೆಂಟ್ ಅಲ್ಲ ಸಿಸ್ಟರ್ ಹಸ್ಬೆಂಡ್ ಸೆಂಟಿಮೆಂಟ್. ನಿಮ್ಮ ಹೆಸರು ಬರೀ ಜೀವ ಅಷ್ಟೇನಾ ಅಥವಾ ಜೀವನ್ ಅಂತ ಏನಾದರೂ ಇದೆಯಾ? ಸರ್ ಅದು ಜೀವ ಅಷ್ಟೇ. ಓಕೆ ಓಕೆ, ನನಗೆ ಗೊತ್ತಿರೋರ ಹೆಸರು ಜೀವನ್ ಅಂತ, ಜೀವನ್ ಸದಾಶಿವ್. ಬಟ್ ನಿಮ್ಮಷ್ಟೇ ಹೈಟ್ ಇದ್ದಾನೆ, ಆಲ್ಮೋಸ್ಟ್ ಇಷ್ಟೇ ವೆಯ್ಟು, ಆ್ಯಂಡ್ ವಾಯ್ಸ್ ಕೂಡ ಇದೇ ಥರ ಇದೆ. ವಾಟ್ ಎ ಕೋಇನ್ಸಿಡೆನ್ಸ್ ಅಲ್ಲ? ಸರಿ, ಎಲ್ಲರಿಗೂ ಟೈಮಿಗೆ ಸರಿಯಾಗಿ ಊಟ ತೊಗೊಂಡೋಗ್ತೀರಾ? ನಿಮ್ದು ಊಟ ಆಯ್ತಾ? ಮುಖ ನೋಡಿದ್ರೆ ಊಟ ಆಗಿಲ್ಲ ಅನ್ಸುತ್ತೆ, ಬನ್ನಿ ಪ್ಲೀಸ್ ಊಟ ಮಾಡಿ. ಸರ್ ಅದು ಡೆಲಿವರಿ ಇದೆ, ಹೋಗಲೇಬೇಕು ಸರ್. ನೋಡಿ, ಕೆಲಸ ಜೀವನಕ್ಕೆ ಎಷ್ಟು ಮುಖ್ಯನೋ ಹಾಗೆ ದೇಹಕ್ಕೆ ಆರೋಗ್ಯ ಕೂಡ. ತಿಂದು ಉಂಡು ಚೆನ್ನಾಗಿದ್ರೆ ಎಷ್ಟು ಬೇಕಾದ್ರೂ ದುಡಿಬೋದು. ಬನ್ನಿ ಪ್ಲೀಸ್ ಊಟ ಮಾಡಿ ಬನ್ನಿ. ಸರ್ ಅದು ಹಾಗಲ್ಲ, ಡೆಲಿವರಿ ನಾವು ಕೊಡಲೇಬೇಕು ಸರ್, ಇಲ್ಲ ಕೆಲಸಕ್ಕೆ ತೊಂದರೆ ಆಗುತ್ತೆ. ನೋಡಿ, ಊಟದ ಟೈಮ್ ಬಂದವ್ರನ್ನ ಹಾಗೆ ಕಳಿಸಿ ನನಗೆ ಅಭ್ಯಾಸ ಇಲ್ಲ. ನನಗೆ ಅದೊಂಥರ ಸೆಂಟಿಮೆಂಟು, ನಮ್ಮ ತಾತನಿಂದ ಬಂದಿತ್ತು. ನಮ್ಮ ತಾತನೂ ಹಾಗೆ ಮಾಡ್ತಾ ಇದ್ರಂತೆ, ನಮ್ಮ ಅಜ್ಜಿ ಹೇಳೋರು. ಬನ್ನಿ ಪ್ಲೀಸ್, ತಪ್ಪು ತಿಳ್ಕೊಬೇಡಿ. ನೋಡಿ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದ್ರೆ ನಾನು ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡ್ತೀನಿ, ಅವ್ರು ನಂಗೆ ಚೆನ್ನಾಗಿ ಪರಿಚಯ. ಓಕೆನಾ ಸರ್? ಪ್ಲೀಸ್, ಊರಿಗೆಲ್ಲ ಊಟ ಹಾಕೋ ಪುಣ್ಯಾಪುರ ನೀವು ಹಸ್ಕೊಂಡಿದ್ರೆ ಚೆನ್ನಾಗಿರಲ್ಲ. ಬನ್ನಿ. ಸರಿಯಾದ ಟೈಮ್ಗೆ ಅದಕ್ಕೇನೆ ಬಂದ್ರಲ್ಲ. ಬನ್ನಿ, ಬೇಗ ತಿನ್ಕೊಂಡು ಬೇಗ ಹೊಟ್ಬಿಡಿ. ಬನ್ನಿ ಸರ್ ಅದು ಕೆಲಸ ಇದೆ ಸರ್. ಅರೇ ಜೀವ, ಏನಾಗಲ್ಲ. ಭೂಮಿಕಾ, ಇವ್ರ ಹೆಸರು ಜೀವ ಅಂತ. ಜೀವ ಅಂದ್ರೆ ನನ್ನ ತಮ್ಮನಾ? ಎಂತ ಕೋಇನ್ಸಿಡೆನ್ಸ್ ನೋಡಿ. ಅಲ್ಲ, ಸರಿಯಾದ ಟೈಮ್ ಊಟ ತಂದು ಕೊಟ್ಟಿದ್ದಾರೆ, ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ದಾಕ್ಷಿಣ್ಯ ಮಾಡ್ತಾ ಇದ್ದಾರೆ. ನೀವೊಂದು ಮಾತು ಹೇಳಿ. ಅವನು ಜೀವನೇ ಗೌತಮ್ ಅವ್ರ ಮುಂದೆ ಬಂದು ನಿಂತಿದ್ದಾನೆ, ಏನ್ ಮಾಡ್ಲಿ? ಇಲ್ಲ, ಅವ್ರಿಗೆ ಬೇರೆ ಕಡೆ ಡೆಲಿವರೀಸ್ ಇರುತ್ತಲ್ಲ, ಅಲ್ಲೂ ಟೈಮಿಗೆ ಹೋಗ್ಬೇಕು. ವಾಟ್ ಎ ಟೀಮ್ ವರ್ಕ್. ವೆಲ್ ಡನ್ ಗೆಳೆಯ. ಬಟ್ ಎಂತ ಗುಟ್ಟಾದ್ರೂ ಒಂದಲ್ಲ ಒಂದಿನ ರಟ್ಟಾಗಬೇಕು ಅನ್ನೋ ವಿಷಯ ನೀವು ಮರ್ತೇ ಬಿಟ್ಟಿದ್ರಿ. ಹೇಗೋ ಮ್ಯಾನೇಜ್ ಮಾಡ್ಬೋಣ ಅನ್ನೋ ಥರದಲ್ಲೇ ಇದ್ರಿ. ಬಟ್ ಒಂದೊಂದಾಗಿ ಎಲ್ಲ ವಿಷಯನೂ ನನಗೆ ಗೊತ್ತಾಗ್ತಾ ಹೋಯ್ತು. ನಾನು ಈ ಥರ ಮಾಡದೆ ಹೋಗಿದ್ರೆ ಕೊನೆ ತನಕ ಈ ವಿಷಯ ನೀವಿಬ್ಬರು ನನಗೆ ಹೇಳ್ತಾನೆ ಇರಲಿಲ್ಲ. ಮತ್ತೆ ಅದೇ ಸ್ವಾಭಿಮಾನ, ಅದೇ ಒಳಗಡೆನೆ ನೋವು ಅನುಭವಿಸ್ಕೊಂಡಿರೋದು. ಯಾವತ್ತೋ ಒಂದು ದಿವಸ ಅದು ನನಗೆ ಗೊತ್ತಾಗೋದು, ಅದು ಎರಡು ಮನೆ ನೆಮ್ಮದಿನ ಸಂತೋಷನ ಹಾಳು ಮಾಡೋದು. ಇದ್ಯಾವುದೂ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಇವತ್ತು ನಿನ್ನ ಇಲ್ಲಿ ಕರೆಸಿ ಈ ಥರದ್ದೊಂದು ಸಣ್ಣ ಡ್ರಾಮಾ ಮಾಡಿದೆ. ಬಿ ಆನೆಸ್ಟ್ ಜೀವ, ಚೆನ್ನಾಗಿ ಯೋಚನೆ ಮಾಡಿ ನನಗೊಂದು ವಿಷಯ ಹೇಳು. ನಾನು ನಿಮ್ಮ ಅಕ್ಕನ ಗಂಡನಾಗಿ ನಿನ್ನ ಸ್ಥಿತಿಯಲ್ಲಿ ನಾನಿದ್ದು ಎಲ್ಲ ವಿಷಯನೂ ಮುಚ್ಚಿಟ್ಟಿದ್ದರೆ ನಿನ್ಗೆ ಹೇಗೆ ಅನಿಸ್ತಿತ್ತು? ನಿನ್ಗೆ ಎಷ್ಟು ನೋವಾಗ್ತಿತ್ತು, ಎಷ್ಟು ಸಂಕಟ ಆಗ್ತಿತ್ತು? ಇದಿಷ್ಟನ್ನು ಈಗ ನಾನು ಅನುಭವಿಸ್ತಾ ಇದ್ದೇನೆ. ಅರಮನೆ ಇಲ್ದಿರ್ಬೋದು, ಚಿಕ್ಕ ಮನೆ ಇರ್ಬೋದು, ಬಟ್ ಸ್ಟಿಲ್ ನನ್ನ ತಂಗಿನ ರಾಣಿ ತರ ನೋಡ್ಕೋತೀಯ ಅನ್ನೋ ನಂಬಿಕೆ ನನ್ಗೆ ಅವತ್ತೇ ಬಂದಿತ್ತು, ಈಗಲೂ ಇದೆ. ಬಟ್ ಈಗ ನೀನು ಮಾಡೋದು ಇದೆಯಲ್ಲ, ದಟ್ಸ್ ನಾಟ್ ರೈಟ್. ಜೀವ, ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ನಿನ್ನನ್ನು ಸಾಕಿ ಬೆಳೆಸಿದ್ದಾರೆ. ನೀ ಚೆನ್ನಾಗಿ ಓದಬೇಕು ಅಂತ ಎಜುಕೇಶನ್ ಲೋನ್ ತಗೊಂಡು ಪ್ರೆಸ್ಟೀಜಿಯಸ್ ಕಾಲೇಜ್ನಲ್ಲಿ ಓದಿಸಿದ್ದಾರೆ. ಸಿ, ಡೆಲಿವರಿ ಬಾಯ್ ಕೆಲಸ ಮಾಡೋದು ಕಡಿಮೆ ಅಥವಾ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನಿಮ್ಮಪ್ಪ ಬಯಸಿ ಅವ್ರು ಓದಿಸಿದ್ದು ನೀನು ಈ ಕೆಲಸ ಮಾಡೋಕ್ಕಲ್ಲ. ನೋಡು ಜೀವ, ನಾವು ಯಾವಾಗಲೂ ಮಾಡೋ ಮಿಸ್ಟೇಕೇ ಅದು. ಬಿದ್ದಾಗ ಚಿಕ್ಕದಾಗಿ ಯೋಚನೆ ಮಾಡ್ತೀವಿ,
ನಮ್ಮನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ಕೋತೀವಿ. ಹಾಗಾಗಬಾರ್ದು. ಬಿದ್ದಾಗಲೇ ನಾವು ದೊಡ್ಡದಾಗಿ ಯೋಚನೆ ಮಾಡಬೇಕು, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಬೇಕು.